ಹಾಸನ ನಗರದ ರಸ್ತೆ ಹಾಗೂ ಫುಟ್ಪಾತ್ಗಳನ್ನ ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳಿಸುವ ಉದ್ದೇಶದಿಂದ ಹಾಸನ ಮಹಾನಗರ ಪಾಲಿಕೆ ಕೈಗೊಂಡಿರತಕ್ಕಂತ ಒತ್ತುವರಿ ತೆರವು ಕಾರ್ಯಾಚರಣೆ ಮತ್ತಷ್ಟು ತೀವ್ರಗೊಂಡಿದೆ. ಇಂದು ಕೂಡ ಬಿಎಂ ರಸ್ತೆ ಉದ್ದಕ್ಕೂ ಕೂಡ ಫುಟ್ಪಾತ್ ಮೇಲೆ ಅನಧಿಕೃತವಾಗಿ ನಿರ್ಮಿಸಲಾಗಿದ್ದ ಗೂಡಂಗಡಿಗಳು, ತಾತ್ಕಾಲಿಕ ವ್ಯಾಪಾರ ಮಳಿಗೆಗಳು ಹಾಗೂ ರಾಜಕೀಯ ಪಕ್ಷಗಳ ಕಟೌಟ್ಗಳನ್ನ ಜೆಸಿಬಿ ಮೂಲಕ ತೆರವುಗೊಳಿಸಲಾಗಿದೆ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಈ ಕಾರ್ಯಾಚರಣೆಯನ್ನು ನಡೆಸಿದ್ರು. ತೆರವು ಕಾರ್ಯಾಚರಣೆ ವೇಳೆ ಕೆಲ ವ್ಯಾಪಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದರಾದರೂ ಕೂಡ ಅಧಿಕಾರಿಗಳು ನಿಯಮಾನುಸಾರ ತಮ್ಮ ಕ್ರಮವನ್ನ ಮುಂದುವರೆಸಿದ್ರು. ಇನ್ನು ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಸಾರ್ವಜನಿಕ ರಸ್ತೆ ಮತ್ತೆ ಫುಟ್ಪಾತ್ ಮೇಲಿನ ಅನಧಿಕೃತ ತೆರವನ್ನ ಈಗಾಗಲೇ ಒತ್ತುವರಿಗಳನ್ನ ತೆರವುಗೊಳಿಸಲಾಗ್ತಾ ಇದೆ ಅಂತ ಪಾಲಿಕೆ ಸೂಪರ್ವೈಸರ್ ಪರಶುರಾಮ್ ತಿಳಿಸಿದ್ದಾರೆ. ಪಾದಚಾರಿಗಳ ಸುರಕ್ಷತೆ ಹಾಗೂ ಸುಗಮ ಸಂಚಾರಕ್ಕಾಗಿ ಈ ಕ್ರಮ ಅನಿವಾರ್ಯವಾಗಿದೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಸುಮಾರು 15 ದಿನಗಳ ಹಿಂದೆಯೇ ಸ್ವಯಂ ಪ್ರೇರಿತವಾಗಿ ಒತ್ತುವರಿ ತೆರವುಗೊಳಿಸುವಂತೆ ವ್ಯಾಪಾರಿಗಳಿಗೆ ನೋಟಿಸ್ ಅನ್ನು ನೀಡಲಾಗಿತ್ತು. ಎಚ್ಚರಿಕೆ ನೀಡಿದರೂ ಕೂಡ ಸೂಚನೆ ಪಾಲಿಸದ ಹಿನ್ನೆಲೆಯಲ್ಲಿ ಈಗ ಜೆಸಿಬಿ ಮೂಲಕ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಅಲ್ಲ ಬಗ್ಗೆ ಅದು ಹಂಗೆ ಗುಂಡಿ ಹೆಂಗೆ ಮಾಡಂಗೆ ನಗರಸಭೆ ಜಾಗ ಅಂದರೆ ಮಹಾನಗರ ಪಾಲಿಕೆ ಜಾಗ ಅಂದ್ರೆ ಮಸ್ತ ಬೈ ತಕ್ಕಂದಿರ್ತಾರೆ. ತೆಗಿ ಬಿಚ್ಚ ಇದು ಬಿಚ್ಬಿಟ್ಟು ಆ ಕಡೆ ಸೈಡ್ ಕಟ್ಟಿ ಅಲ್ಲಿ ಲೋಕಣ ಗಾಡಿ ತೆಗೀರ ಲೋಕಣ ಅಲ್ಲಿ ಗಾಡಿ ತೆಗೀರ ಅಲ್ಲಿ ಆ ಕಡೆ ಸೈಡ್ ಕಟ್ಟಿ ಯಾರು ಬಿಚ್ತಾನೆ ಅವನು ತೆಗಿ ಅವನು ಯಾವ ಡಬ್ಬ ಅವನು